ಸಚಿವರುಗಳನ್ನು ಅಥವಾ ಸರ್ಕಾರವನ್ನು ಮೆಚ್ಚೋದಕ್ಕೆ ಅಧಿಕಾರಿಗಳು ಹೀಗೆಲ್ಲ ಮಾಡಿಬಿಟ್ರೆ ಎಡವಟ್ಟು ಅಂತ ಅನಿಸ್ಬಿಡುತ್ತೆ. ಇರಲಿ, ನೆಕ್ಸ್ಟ್ ಕಾಲ್ತುಳಿತ ಕೇಸ್ ಬೆನ್ನಲ್ಲೇ ಮತ್ತಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಒಂದು ಕಡೆ ತನಿಖಾ ಹಂತದಲ್ಲಿದೆ, ಮತ್ತೊಂದು ಕಡೆ ಒಂದಷ್ಟು ರಿಕ್ವೆಸ್ಟ್ ಬರ್ತಾ ಇದೆ ಸಾರ್ವಜನಿಕರಿಂದ. ಏನಂತ? ಬೇರೆಡೆ ಸ್ಥಳಾಂತರಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನ ರಿಕ್ವೆಸ್ಟ್ ಬರ್ತಾ ಇರೋದು. ದುರಂತದ ಬೆನ್ನಲ್ಲೇ ಬೇರೆ ಕಡೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣ ಏನಾದರೂ ಶಿಫ್ಟ್ ಆಗಿಬಿಡುತ್ತಾ? ಹಾಗಾದರೆ BBMP ವ್ಯಾಪ್ತಿಯಲ್ಲಿ ಲೀಸ್ಗಿದೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು. ಎಲ್ಲಿ ತನಕ? 2068 ತನಕ ಲೀಸ್ಗಿದೆ, ಪರ್ಮಿಷನ್ ಇದೆ. ಆದರೆ ಅದಕ್ಕೂ ಮುಂಚೆನೇ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿಬಿಡ್ತಾರ? ಸರ್ಕಾರಕ್ಕೆ BBMPಗೆ ಸ್ಟೇಡಿಯಂ ಸ್ಥಳಾಂತರಕ್ಕೆ ಸಾಕಷ್ಟು ಕಂಪ್ಲೇಂಟ್ಸ್ಗಳು ಬಂದಿದ್ದಾವೆ, ಮನವಿ ಪತ್ರಗಳು ಬಂದಿದೆ. ಈಗ ಹೆಂಗೆ ಏರ್ಪೋರ್ಟನ್ನು ಬೆಂಗಳೂರು ಹೊರವಲಯದಲ್ಲಿ ಮಾಡಿದ್ದೀರಲ್ಲ ನೀವು, ಹಾಗೇನೆ ಇದನ್ನು ಸ್ಥಳಾಂತರ ಮಾಡಿಬಿಡಿ, ಸಮಸ್ಯೆ ಒಂದು ರೀತಿಯಾಗಿ ಸುಧಾರಿಸುತ್ತೆ ಅಂತ ಮನವಿ ಪತ್ರಗಳು, ಕಂಪ್ಲೇಂಟ್ಗಳು ಬಂದಿದ್ದಾವೆ. ಹಾಗಾದರೆ ಕ್ರೀಡಾಂಗಣವೂ ಕೂಡ ಹೊರವಲಯಕ್ಕೆ ಸ್ಥಳಾಂತರ ಆಗುತ್ತಾ? 11 ಮಂದಿ ಮೃತಪಟ್ಟ ಬೆನ್ನಲ್ಲೇ ಸ್ಟೇಡಿಯಂನ ಶಿಫ್ಟ್ ಮಾಡೋದರ ಬಗ್ಗೆ ಗುಸುಗುಸು ಪಿಸು ಚರ್ಚೆಗಳಾಗ್ತಾ ಇದ್ದಾವೆ. ಯಾಕೆ ಸ್ಥಳಾಂತರ ಮಾಡಬೇಕು ಅಂತಂತಂದರೆ, ಈಗ ಆ ಸ್ಟೇಡಿಯಂ ಬಂದು ಸಿಟಿ ಸೆಂಟ್ರಲ್ ಇದೆ. ಸೊ ಹಾಗಾಗಿ ಜನದಟ್ಟಣೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಏರ್ಪೋರ್ಟ್ ಹೆಂಗಿದೆಯೋ ಅದನ್ನು ಚಿನ್ನಸ್ವಾಮಿ ಸ್ಟೇಡಿಯಂನು ಹೊರವಲಯಕ್ಕೆ ಮಾಡಿಬಿಡಿ ಅನ್ನುವಂಥ ದೂರು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ನಲ್ಲಿದ್ದಾರೆ. ಮಂಜುನಾಥ್, ಹೆಂಗೆ ಏರ್ಪೋರ್ಟು ಸಿಟಿ ಔಟ್ಸ್ಕರ್ಟಲ್ಲಿ ಇದೆಯೋ ಹಾಗೆ ಸ್ಟೇಡಿಯಂನು ಔಟ್ಸ್ಕರ್ಟಲ್ಲಿ ಮಾಡಿಬಿಟ್ರೆ ಒಳ್ಳೆಯದು ಅನ್ನುವಂಥ ಕಂಪ್ಲೇಂಟ್ಸ್ ಬರ್ತಾ ಇದೆ ಅಂತ ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಕ್ರಮ ಆಗಬಹುದಾ? ಸಾಧ್ಯತೆ ಅಥವಾ ಆಯ್ಕೆಗಳಿದಾವ ಅಂತ ಸರ್ಕಾರದ ಮುಂದೆ? ಖಂಡಿತ ಶರತ್, ಯಾಕಂದ್ರೆ ಇಷ್ಟು ದಿನ ಸ್ಟೇಡಿಯಂನಿಂದ ಜನರಿಗೆ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಿತ್ತು. ಯಾಕಂದ್ರೆ ನಗರದ ಮಧ್ಯ ಭಾಗದಲ್ಲಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಿತ್ತು. ಅದರಲ್ಲೂ ವಿಶೇಷವಾಗಿ ಯಾವಾಗಾದ್ರೂ IPL ಕ್ರಿಕೆಟ್ ಆಡುವಂತ ಸಂದರ್ಭದಲ್ಲಿ ಯಾವ್ದಾದ್ರೂ ಅಲ್ಲಿ ತಂಡಗಳು ಬಂದಾಗ ಆಡುವಂತ ಸಮಯದಲ್ಲಿ ಆ ರೋಡ್ಗಳನ್ನೆಲ್ಲ ಬ್ಲಾಕ್ ಮಾಡ್ತಾ ಇದ್ರು. ಆಗ ಒಂದಿಷ್ಟು ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಿತ್ತು. ಜೊತೆಗೆ ಸಾಕಷ್ಟು ಜನರು ಮಧ್ಯರಾತ್ರಿ 12 ಗಂಟೆ ಆದಾಗ ಡ್ರಿಂಕ್ಸ್ ಮಾಡ್ಕೊಂಡು ಕೇಕ್ ಹಾಕೊಂಡು ಅಂದ್ರೆ ಒಂದಿಷ್ಟು ಪಟಾಕಿಗಳನ್ನ ಸಿಡಿಸಿ ಅಲ್ಲಿನ ಅಕ್ಕಪಕ್ಕರು ಸಾಕಷ್ಟು ತೊಂದರೆಗಳು ಕೊಡ್ತಾ ಇದ್ರು. ಆದ್ರೂ ಕೂಡ ಈ ಬಗ್ಗೆ ಅಲ್ಲಿನ ಸ್ಥಳೀಯರು ಮತ್ತೆ ವಾಹನರು ಮತ್ತೆ ಒಂದಿಷ್ಟು ಸಾಕಷ್ಟು ಜನರು ಸರ್ಕಾರಕ್ಕೆ ಮತ್ತೆ BBMPಗೆ ದೂರುಗಳನ್ನ ಕೊಡ್ತಾ ಬಂದಿದ್ರು. ಅಂದ್ರೆ ಈ ಒಂದು ಸ್ಟೇಡಿಯಂನಿಂದ ಸಾಕಷ್ಟು ನಮಗೆ ಸಮಸ್ಯೆಗಳಾಗ್ತಿದೆ, ವಾಹನ ಸಮಸ್ಯೆ ಆಗ್ತಿದೆ, ಮತ್ತೆ ಅಕ್ಕಪಕ್ಕದ ನಿವಾಸಿಗಳು ಕೂಡ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ದೂರು ಬಂದಿತ್ತು. ಆದ್ರೂ ಕೂಡ ಸರ್ಕಾರ ಆಯ್ತು, BBMP ಆಯ್ತು ಎಚ್ಚೆತ್ಕೊಂಡಿರಲ್ಲ. ಯಾಕಂದ್ರೆ ಇದಿದ್ದಿದೆ ದೂರು, ಇದರಿಂದ ನಾವು ಏನ್ ಕ್ರಮ ಕೈಗೊಳ್ಳಬಹುದು, ಆಯ್ತು ನೋಡೋಣ ಅಂತೇಳಿ ಫೈಲ್ಗಳನ್ನ ಧೂಳಿಡಿಸುವಂತ ಕೆಲಸ ಮಾಡ್ತಿದ್ರು. ಆದ್ರೆ ಯಾವಾಗ ಈಗ ಮೊನ್ನೆ IPL ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣದಿಂದ 11 ಜನ ಮೃತಪಟ್ಟರು, ಇದೀಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಇದೀಗ ನಗರದಲ್ಲಿ ಮಧ್ಯ ಇರೋದ್ರಿಂದ ಸಾಕಷ್ಟು ಜನರು ಜನರು ಸೇರಿದಾಗ ಲಕ್ಷಾಂತರ ಮಂದಿ ಸೇರಿದಾಗ ಈ 11 ಜನ ಮೃತಪಟ್ಟಿದ್ದಾರೆ. ಈಗ ಎಲ್ಲಾ ರೀತಿಯ ಎಲ್ಲಾ ಆಯಾಮಗಳಲ್ಲೂ ಕೂಡ ಒಂದಿಷ್ಟು ತನಿಖೆ ಮಾಡಕ್ ಮುಂದಾಗಿದ್ದಾರೆ. ತನಿಖೆ ಮಾಡೋ ಸಂದರ್ಭದಲ್ಲಿ ಇದರಿಂದನೇ ಅಂದ್ರೆ ನಗರದ ಮಧ್ಯ ಭಾಗದಿಂದ ಇಷ್ಟೊತ್ತು ಜನ ಸೇರಿದ್ರಿಂದ ಈ ಒಂದು ಸಮಸ್ಯೆ ಆಯ್ತು. ಸೊ ಹಾಗಾಗಿ ಸಾಕಷ್ಟು ದೂರುಗಳು ಬಂದಿದ್ದು. ಈಗ ಇದಕ್ಕೆ ಒಂದು ಪ್ಲಾನ್ ಮಾಡ್ತಿರುವಂತದ್ದು ಅಂತಂದ್ರೆ ಈ ಒಂದು ಸ್ಟೇಡಿಯಂ ಏನಿದೆ, ಸ್ಟೇಡಿಯಂನಿಂದ ಒಂದಿಷ್ಟು ಹೊರವಲಯದಲ್ಲಿ ಶಿಫ್ಟ್ ಮಾಡ್ಬಿಟ್ರೆ ಒಂದಿಷ್ಟು ಜನಸಂಖ್ಯೆ ಕ್ರೌಡ್ ಕಡಿಮೆ ಮಾಡಬಹುದು ಅಂತ ಒಂದೇಳಿ ಸರ್ಕಾರ ಹೇಳ್ತಿರುವಂತದ್ದು. ಸೊ ಹೀಗಾಗಿ ಯಾವಾಗ ಕಾಲ್ತುಳಿತ ಪ್ರಕರಣ ಬಂತು ಆಗ ಇದೀಗ ಎಚ್ಚೆತ್ಕೊಂಡಿರುವಂತಹ ಸರ್ಕಾರ ಮತ್ತೆ BBMP, ಅದರಲ್ಲೂ ಚಿನ್ನಸ್ವಾಮಿ ಸ್ಟೇಡಿಯಂ ಇದೀಗ ಒಟ್ಟು BBMP ವ್ಯಾಪ್ತಿಯಲ್ಲಿ ಬರುತ್ತೆ. 99 ವರ್ಷಗಳ ಲೀಸ್ ಹಾಕೊಂಡಿತ್ತು, ಇನ್ನು 43 ವರ್ಷಗಳ ಕಡ ಲೀಸಲ್ಲಿದೆ. ಸೊ ಆದ್ರೂ ಕೂಡ ಇದರಿಂದ ಸಮಸ್ಯೆ ಆಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ನಗರದ ಮಧ್ಯಭಾಗದಲ್ಲಿಂದ ಸಮಸ್ಯೆ ಆಗ್ತಾ ಇದೆ, ಜನರಿಗೆ ಸಮಸ್ಯೆ ಆಗ್ತಾ ಇದೆ, ವಾಹನದ ಸಮಸ್ಯೆ ಇದೆ. ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ಇದನ್ನ ಶಿಫ್ಟ್ ಮಾಡಬೇಕು ಅಂತೇಳಿ ಈಗ ಸರ್ಕಾರದ ಮುಂದೆ ಪ್ರಸ್ತಾವನೆಯಲ್ಲಿದೆ. ಸೊ ಈಗ ಎಲ್ಲ ಒಂದ್ ಕಡೆ ಅಂದ್ರೆ ಏರ್ಪೋರ್ಟ್ ಮಾದರಿಯಲ್ಲೇನೆ ನಗರದ ಹೊರಭಾಗದಲ್ಲಿದ್ರೆ ಸೊ ಸಾಕು ಜನರು ಗಾಡಿಯಲ್ಲಿ ಬರ್ತಾರೆ, ಆರಾಮಾಗಿ ಹೋಗ್ತಾರೆ ಅಂತೇಳಿ ಒಂದಿಷ್ಟು ಇದರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ, ಸುಲಭ ಆಗುತ್ತೆ. ಸೊ ಇದನ್ನು ಹೊರವಲಯಕ್ಕೆ ಶಿಫ್ಟ್ ಮಾಡೋದು ಒಳ್ಳೇದು ಅಂತೇಳಿ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಆದಷ್ಟು ಬೇಗ ಇದನ್ನ ಚಿನ್ನಸ್ವಾಮಿ ಸ್ಟೇಡಿಯಂನ ಶಿಫ್ಟ್ ಮಾಡುವ ಸಾಧ್ಯತೆಗಳು ಕೂಡ ಕಂಡು ಬರ್ತಿರುವಂತದ್ದು. ಶರತ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.